ACC ಅಧ್ಯಕ್ಷ ಆಗಿದ್ದಾರೆ. ಅವ್ರು ಹೇಳಿದ್ರೆ ನಾನು ಗಮನಿಸಿದ್ದೀನಿ. ನಾನು मातारती ಅಂತ ಹೇಳಿದ್ರೆ ಕರೆದು ಮಾತಾಡ್ತಾರೆ. ಇದೇ ಸ್ಪಷ್ಟತೆಯನ್ನ ಹಿಂದೆಯೂ ಕೂಡ ನಾಯಕರು ಕೇಳಿದ್ರು. ತಡವಾಯ್ತು ಅಂತ ಅನ್ನಿಸ್ತಿಲ್ಲ. ಇಷ್ಟೆಲ್ಲ ರಂಪ ಆದ್ಮೇಲೆ ಅವರನ್ನ ಕರೆದು ಮಾತನಾಡ್ತಾರೆ. ಹೈಕಮಾಂಡ್ ಕರೀತಾರೆ. ಏನಿಲ್ಲ ನಮ್ಮ ನಾಯಕರು ನಮ್ಮ ನಾಯಕರಿದ್ದಾರೆ. ಅವ್ರು ಒಂದಿಲ್ಲ ತಿಂಗಳಲ್ಲಿ 10 ಸತಿ ಭೇಟಿ ಮಾಡ್ತೀನಿ. ಒಂದ್ಸತಿ ಭೇಟಿ ಮಾಡಿದಕ್ಕೆ ಮಾಧ್ಯಮದವರು ಸುದ್ದಿ ಮಾಡ್ಬಿಟ್ರೆ ನಾನೇನ್ ಮಾಡಕ್ಕೆ ಇಲ್ಲ. ನೀವು ಅದಕ್ಕೆ ಹೇಳ್ತಾ ಇರೋದು. ಈಗ ನಿಮ್ಗೆ ಇವತ್ತು ಕಾಣ್ತಾ ಇದ್ದೀವಿ ನಾವು 16 ಬಾರಿ ನಾನು ತಿಂಗಳಲ್ಲಿ ಕನಿಷ್ಠ 10 ಸತಿ ಅವ್ರನ್ನ ಭೇಟಿ ಮಾಡ್ತೀನಿ. सर ये क्राइसिस सॉल्व हो जाएगी जमीर साहब? ಒಪ್ಪಂದ ಏನಾದ್ರು ಆಗಿತ್ತಾ ಸರ್? ಆತರ ಶಿವಕುಮಾರ್ ಅವರು ಹೇಳಿದಾರ. ಆ ವಿಚಾರ ACC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಗೊತ್ತಿದೆ, ವೇಣುಗೋಪಾಲ್ ಸರ್ ಗೊತ್ತಿದೆ, ಸುರ್ಜೇವಾಲ್ ಗೊತ್ತಿದೆ, ಮುಖ್ಯಮಂತ್ರಿ ಗೊತ್ತಿದೆ. ಆ ಪ್ರಶ್ನೆ ನನ್ ಕೇಳಿದ್ರೆ ನೀವು ನಾನು ಹೇಳಿಲ್ಲ. ಅದಕ್ಕೆ ಅಲ್ಲ, ಈಗ ಸಿದ್ದರಾಮಯ್ಯ ಮುಂದುವರಿಬೇಕಾದ್ರೆ DK ಶಿವಕುಮಾರ್ ನಾನು ಹೇಳ್ತಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಅವತ್ತಿಂದ ಒಂದೇ ಮಾತನಾಡು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ ಬಹಳ ಸತಿ ನಾನು ಹೇಳಿದ್ದೀನಿ. ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳೋದು ಅದಕ್ಕೆಲ್ಲ ನಾವು ಬದ್ಧ. ಅವ್ರಿಗೆ ಗೆರೆ ಹಾಕಿದ್ ನಾವು ಗೆರೆ ಡಟ್ಟಲ್ಲ. ನಾಯಕತ್ವ ಬದಲಾವಣೆ ಅಂದ್ರೂ ಕೂಡ ಜಮೀರ್ ಅವರು ಹೈಕಮಾಂಡ್ ಈಗ ನಾವೆಲ್ಲ ಒಂದ್ ನಿಮಿಷ, ನಾವು ಹೈಕಮಾಂಡ್. ನಾನು ಹೇಳ್ತೀನಿಲ್ಲ, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.